ನವರಾತ್ರಿಯ 9 ದಿನಗಳಲ್ಲಿ ಮೊದಲನೇ ದಿನ ಶೈಲಪುತ್ರಿಯನ್ನು ಆರಾಧನೆ ಮಾಡಿ ನೈವೇದ್ಯ ಮಖಾನ ಪಾಯಸ ಅಂತ ಹೇಳ್ತೀವಿ, ಅಥವಾ ತುಪ್ಪವನ್ನು ನೈವೇದ್ಯ ಮಾಡಿ, ಸಿಹಿ ಅನ್ನವನ್ನು ನೈವೇದ್ಯ ಮಾಡಿ ಶೈಲಪುತ್ರಿಯನ್ನು ಆರಾಧನೆ ಮಾಡೋದ್ರಿಂದ ಧೈರ್ಯ ಬರುತ್ತೆ. ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳು, ಭಯ, ಅಸ್ಥಿರತೆ ದೂರ ಆಗಿ ಶೈಲಪುತ್ರಿ ಅಂದರೆ ಪರ್ವತರಾಜನ ಮಗಳು, ಅಂದರೆ ಸ್ಥಿರವಾಗಿ ನಿಲ್ಲಬಹುದು, ಬಲವಾಗಿ ನಿಲ್ಲಬಹುದು. ಹಾಗಾಗಿ ಇವುಗಳನ್ನು ನೈವೇದ್ಯ ಮಾಡ್ಕೊಳ್ಳಿ. ತುಪ್ಪದ ದೀಪವನ್ನು ಹಚ್ಚಿ ಲಲಿತಾ ಸಹಸ್ರನಾಮವನ್ನು ಹೇಳಿ. ಎರಡನೇ ದಿನ ಬ್ರಹ್ಮಚಾರಿಣಿ ಅಂತಂದರೆ ಆಕೆ ಶುದ್ಧತೆಯ ಪ್ರತೀಕ, ಸ್ಥಿರ ಪ್ರಜ್ಞೆ, ಹಾಗೆ ನಿಗ್ರಹ, ಶಾಂತಿಯಾಗಿ ಇರ್ತಕ್ಕಂಥದ್ದು, ನೆಮ್ಮದಿಯಾಗಿ ಏಕಾಗ್ರತೆಯನ್ನು ಕೊಡ್ತಕ್ಕಂಥವಳು. ಅಂದರೆ ವಿದ್ಯಾಭ್ಯಾಸದಲ್ಲಿ, ಉದ್ಯೋಗದಲ್ಲಿ ಅಡಚಣೆಗಳಿದ್ದರೆ ಆ ತಾಯಿಯನ್ನು ಆರಾಧನೆ ಮಾಡಬೇಕು. ವಿದ್ಯಾರ್ಥಿಗಳು ಹಾಗೆ ಉದ್ಯೋಗಸ್ಥರು, ವ್ಯಾಪಾರಸ್ಥರು ಸಹ ತಾಯಿಯನ್ನು ಆರಾಧನೆ ಮಾಡಿ ಸಿಹಿ ಪೇಡವನ್ನು ಅರ್ಪಣೆ ಮಾಡಿ, ಚಿತ್ರಾನ್ನವನ್ನು ನೈವೇದ್ಯ ಮಾಡಿ, ಹಾಗೆ ಗುಲಾಬಿ ಹೂಗಳಿಂದ ಆಕೆಯನ್ನು ಅರ್ಚನೆ ಮಾಡಿ. ಇನ್ನು ಮೂರನೇ ದಿನ ಚಂದ್ರಗಂಟ. ಈಕೆ ಧೈರ್ಯ, ಸ್ಥೈರ್ಯ, ಜೀವನದಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡಿ ಒಂದು ಸ್ಥಿರತ್ವದಿಂದ ಎಲ್ಲ ನಿರ್ಧಾರಗಳನ್ನು ತಗೊಳ್ಳುವಂತಹ ಒಂದು ಶಕ್ತಿ ಸಂಪನ್ನೆ ಈಕೆ. ಹಾಗೆ ನಮಗೂ ಅಂಥ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥವಳು. ಈ ದಿನ ಮೊಸರನ್ನವನ್ನು ಅಥವಾ ಲಡ್ಡುಗಳನ್ನು ನೈವೇದ್ಯವಾಗಿ ಮಾಡಿ, ಯಾರಿಗೆಲ್ಲ ಜ್ಞಾನ ಬೇಕು, ಧೈರ್ಯ ಬೇಕು, ಜೀವನದಲ್ಲಿ ನಿರ್ಧಾರವನ್ನು ಸರಿಯಾಗಿ ತಗೊಳ್ಬೇಕು ಅನ್ನೋರೆಲ್ಲರೂ ಸಹ ಚಂದ್ರಗಂಟ ದೇವಿಯನ್ನು ಆರಾಧನೆ ಮಾಡ್ತಾ ಕೆಟ್ಟದ್ದನ್ನು ದೂರ ಮಾಡಿಕೊಳ್ಬಹುದು. ಇನ್ನು 4ನೇ ದಿನ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡಿಕೊಳ್ಳುವಾಗ ಈಕೆ ಉತ್ಸಾಹವನ್ನು ಕೊಡ್ತಕ್ಕಂಥವಳು, ಸೃಜನಶೀಲತೆಯನ್ನು ಕೊಡ್ತಕ್ಕಂಥವಳು, ನಮ್ಮೊಳಗಡೆ ಇರ್ತಕ್ಕಂತಹ ಅದ್ಭುತವಾದ ಚೈತನ್ಯ ಎಂಥದ್ದು ಅಂತ ತೋರಿಸ್ಕೊಡ್ತಕ್ಕಂಥವಳು. ಹಾಗೆ ಮಕ್ಕಳಿಗಾಗಿ ಅಥವಾ ಗರ್ಭ ಧರಿಸಬೇಕು ಅಂತ ಆಸೆ ಪಡ್ತಕ್ಕಂಥವರೆಲ್ಲರೂ ಸಹ ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡ್ಕೊಳ್ಬೇಕು. ಇಲ್ಲಿ ಗುಡಾನ್ನವನ್ನು ಅಥವಾ ಖೀರನ್ನು ಅಥವಾ ಡ್ರೈ ಫ್ರೂಟ್ಸನ್ನು ಹಾಕಿರ್ತಕ್ಕಂಥ ಖೀರನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಿಕೊಳ್ಬಹುದು. ಇನ್ನು 5ನೇ ದಿನ ಸ್ಕಂದ ಮಾತ. ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ತಾಳ್ಮೆಯನ್ನು, ಧೈರ್ಯವನ್ನು, ಶ್ರೇಯಸ್ಸನ್ನು, ಹಾಗೆ ಬೆಳಕನ್ನು, ಜ್ಞಾನವನ್ನು ನೋಡಬೇಕು ಅಂದರೆ ಸ್ಕಂದ ಮಾತಾಳನ್ನು ಆರಾಧನೆ ಮಾಡ್ಕೊಳ್ಬೇಕು. ಇದು ಸುಬ್ರಹ್ಮಣ್ಯ ಮತ್ತು ಪಾರ್ವತಿ ದೇವಿಯ ಸಂಕೇತ ಈ ಸ್ಕಂದ ಮಾತ. ದಾಳಿಂಬೆ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು. ಹಾಗೆ ವಿಶೇಷವಾಗಿ ಮುದ್ಗಾನ ಅಥವಾ ಹುಗ್ಗಿ ಅಂತ ಹೇಳ್ತೀವಿ, ಖಾರ ಪೊಂಗಲನ್ನು ನೈವೇದ್ಯ ಮಾಡಬೇಕಾಗುತ್ತೆ. ಇದರಿಂದ ದೃಢವಾದ ಮನಸ್ಸು, ಸಂಬಂಧಗಳಲ್ಲಿ ಒಂದು ಸಾಮರಸ್ಯ ಅನ್ನೋದು ಉಂಟಾಗುತ್ತೆ, ಮಕ್ಕಳ ಏಳಿಗೆ ಉಂಟಾಗ್ತಾ ಇರುತ್ತೆ. ಇನ್ನು 6ನೇ ದಿನ ಕಾತ್ಯಾಯಿನಿಯನ್ನು ನಾವು ಆರಾಧನೆ ಮಾಡ್ಕೊಳ್ಬೇಕು. ಈ ದಿನ ತಾಯಿ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಆತ್ಮಸ್ಥೈರ್ಯ ಉಂಟಾಗುತ್ತೆ. ಕೆಟ್ಟ ದುಷ್ಟ ಶಕ್ತಿಗಳ ಸಂಹಾರವನ್ನು ಮಾಡಬಹುದು. ಹಾಗೆ ದುಷ್ಟ ಶಕ್ತಿಗಳು ಅಂತಂದಾಗ ಶತ್ರುಗಳು ಆಗ್ಬೋದು, ಅಥವಾ ಯಾವುದಾದ್ರೂ ತಂತ್ರ ಅಥವಾ ಕೆಟ್ಟ ರಾಕ್ಷಸತ್ವ ಇರ್ಬೋದು, ತಾಮಸಿಕ, ರಾಜಸಿಕ, ಈ ಒಂದು ಕೆಟ್ಟ ಯೋಚನೆಗಳು, ಅಸೂಯೆ ಇರ್ಬೋದು, ದೃಷ್ಟಿದೋಷಗಳು, ಇಂಥದ್ದನ್ನೆಲ್ಲವನ್ನು ದೂರ ಮಾಡ್ಕೊಳ್ಬೋದು. ಸಂತೋಷವಾದ ಒಂದು ಜೀವನವನ್ನು ಮಾಡ್ಬೋದು. ಸೌಮಾಂಗಲ್ಯಕ್ಕಾಗಿ ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡ್ಕೊಳ್ಬೇಕು. ಇವತ್ತಿನ ದಿನ ಪೂರಿ ಅಥವಾ ಶಾಲ್ಯನವನ್ನು ನೈವೇದ್ಯವಾಗಿ ಅರ್ಪಣೆ ಮಾಡಬಹುದು. ಇನ್ನು 7ನೇ ದಿನ ಮಹಾಕಾಳಿ. ಈಕೆ ಶತ್ರು ಸಂಹಾರ ಮಾಡ್ತಕ್ಕಂಥವಳು, ವಿಜಯವನ್ನು, ಕೀರ್ತಿಯನ್ನು ತಂದುಕೊಡ್ತಕ್ಕಂಥವಳು. ಜೀವನದಲ್ಲಿರ್ಬೋದು, ಕುಟುಂಬದಲ್ಲಿರಬಹುದು, ಯಾರಾದರೂ ಕೆಟ್ಟ ಮಾತುಗಳನ್ನು ಆಡ್ತಾಯಿದ್ರೆ, ನೋಯಿಸ್ತಾ ಇದ್ದರೆ ಅಕ್ಕಪಕ್ಕದಲ್ಲಿರ್ಬೋದು, ಅಥವಾ ಯಾವುದೋ ಒಂದು ತಂತ್ರಗಾರಿಕೆಯಿಂದ ಶತ್ರುತ್ವವನ್ನು ಬೆಳೆಸ್ಕೊಂಡು ತೊಂದರೆಗಳನ್ನು ಮಾಡ್ತಾಯಿದ್ರೆ ಅಂಥದ್ದನ್ನೆಲ್ಲವನ್ನು ದೂರ ಮಾಡ್ಕೊಳ್ಳೋದಕ್ಕೆ ತಾಯಿಗೆ ಗುಡಾನ್ನವನ್ನು ಅಥವಾ ಖೀರನ್ನು ಅಥವಾ ಹಲ್ವಾವನ್ನು ನೈವೇದ್ಯ ಮಾಡಬಹುದು. ಇನ್ನು 8ನೇ ದಿನ ಮಹಾಗೌರಿ. ಸುಖ, ಶಾಂತಿ, ತಾಳ್ಮೆ, ನೆಮ್ಮದಿ, ಒಂದು ಏಕಚಿತ್ತತೆ ಅನ್ನೋದು ಅಥವಾ ಸಹನೆ ಅನ್ನೋದು ಸಂಪೂರ್ಣವಾಗಿ ಕೊಡ್ತಕ್ಕಂಥದ್ದು. ಎಂಥದ್ದೇ ಸಂದರ್ಭದಲ್ಲೂ ಸಹ ತಾಳ್ಮೆಯಿಂದ ಆ ಒಂದು ಕೆಟ್ಟ ಸಂದರ್ಭಗಳಿರ್ಬೋದು ಅಥವಾ ಸಂಘರ್ಷಗಳಿರ್ಬೋದು, ಅದನ್ನು ನಿಭಾಯಿಸುವಂಥ ಶಕ್ತಿ ಬರ್ತಕ್ಕಂಥದ್ದು. ಇವತ್ತಿನ ದಿನ ತೆಂಗಿನಕಾಯಿಯನ್ನು ತಾಯಿಗೆ ಅರ್ಪಣೆ ಮಾಡಬೇಕು. ಈಕೆ ನ್ಯಾಯ ದೇವತೆ, ಸ್ಫೂರ್ತಿಯನ್ನು ಕೊಡ್ತಕ್ಕಂಥವಳು. ಇನ್ನು 9ನೇ ದಿನ ಸಿದ್ಧಿದಾತ್ರಿ. ಎಲ್ಲ ಯಶಸ್ಸು, ಕಾರ್ಯಗಳಲ್ಲಿ ಜಯ, ಅಂದ್ಕೊಂಡಿರೋ ಸಂಕಲ್ಪದಲ್ಲಿ ಸಿದ್ಧಿಯನ್ನು ಕೊಡ್ತಕ್ಕಂಥವಳು, ಶುಭವನ್ನು ಕೊಡ್ತಕ್ಕಂಥವಳು, ಲಾಭವನ್ನು ಕೊಡ್ತಕ್ಕಂಥವಳು. ಈ ದಿವಸ ಎಲ್ಲ ರೀತಿಯ ಅನ್ನಗಳನ್ನು ನೈವೇದ್ಯ ಮಾಡ್ಬೋದು. ಹಾಗೆ ಡ್ರೈ ಫ್ರೂಟ್ಸನ್ನು ನೈವೇದ್ಯ ಮಾಡಬಹುದು, ಉದ್ದಿನ ವಡೆಯನ್ನು ನೈವೇದ್ಯ ಮಾಡಬಹುದು. ಹಾಗಾಗಿ ಸಿದ್ಧಿಯನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ತಾಯಿಗೆ ಇವುಗಳಲ್ಲಿ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿ, ಎಲ್ಲ ರೀತಿಯಲ್ಲೂ ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೈವೇದ್ಯವನ್ನು ಮಾಡ್ತಾ ಸಂಪೂರ್ಣ ನವದುರ್ಗೆಯರ ಆರಾಧನೆಯನ್ನು ಮಾಡ್ಕೊಳ್ಳಿ. ಹಾಗೆ ವಿಜಯದಶಮಿ ದಿವಸ ಈ ಸಂಕಲ್ಪ ನೆರವೇರಿದೆ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಧನ್ಯವಾದಗಳನ್ನು ಅರ್ಪಣೆ ಮಾಡಿ, ಸಾಕಷ್ಟು ಒಳ್ಳೆಯ ಭಾವನೆಗಳಿಂದ, ಒಳ್ಳೆಯ ಯೋಚನೆಯಿಂದ ಈ ಒಂದು ನವರಾತ್ರಿಯನ್ನು ಆರಾಧನೆ ಮಾಡಿದ್ದೀವಿ. ಈ ವರ್ಷ ನಮಗೆ ಗೆಲುವು, ಯಶಸ್ಸು, ಕೀರ್ತಿ, ಸಂಯಮ, ತಾಳ್ಮೆ, ಧೈರ್ಯ, ಸಂತೋಷ ಎಲ್ಲವೂ ನಮಗೆ ಒದಗಿ ಬಂದಿದೆ ಅಂತ ಹೇಳಿ ಒಂದು ಸಕಾರಾತ್ಮಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡಿ